ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಗ ತನ್ನ ತಂದೆಯನ್ನೇ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ನಡೆದಿದೆ. ಇಲ್ಲಿನ ಮಾರಮ್ಮ ಬೀದಿಯ ನಿವಾಸಿ ಪ್ರಸನ್ನಕುಮಾರ್ ಕೊಲೆಗೀಡಾದ ವ್ಯಕ್ತಿ. ಈತನ ಮಗನಾದ ಮಂಜೇಶ್ ಕೊಲೆಗೈದು ತಲೆಮರೆಸಿಕೊಂಡಿದ್ದ. ಪ್ರಕರಣ ದಾಖಲಿಸಿಕೊಂಡಿದ್ದ ಅಮೃತಹಳ್ಳಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಸಾವಯವ ಅಕ್ಕಿ, ತರಕಾರಿಗಳನ್ನ ನೋಡಿರ್ತೀವಿ. ಆದರೆ ಸಾವಯವ ಲಿಪ್ಸ್ಟಿಕ್, ಕಣ್ಣಿಗೆ ಹಚ್ಚೋ ಕಾಡಿಗೆ ಬಗ್ಗೆ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಅರೆ ಇದೇನಪ್ಪ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಹಾಗಾದ್ರೆ ಸಾವಯವ ಬ್ಯೂಟಿ ಉತ್ಪನ್ನಗಳನ್ನ ನೀವೇ ನೋಡಿ. ಸಾವಯವ ಲಿಪ್ಸ್ಟಿಕ್, ಕಣ್ಣಿಗೆ ಹಚ್ಚೋ ಕಾಡಿಗೆ ಸಾವಯವ ಹೇರ್ ಆಯಿಲ್, ಸಾವಯವ ಶಾಂಪೂ, ಸಾವಯವ ಕಂಡೀಷನರ್, ಇನ್ನೊಂದೆಡೆ ಹುಲುಸಾಗಿ ಬೆಳೆದಿರೋ ಟೊಮ್ಯಾಟೊ. ಇಲ್ಲಿ ಸರ್ವಂ ಸಾವಯವಮಯಂ. ವೆರೈಟಿ ಉತ್ಪನ್ನಗಳನ್ನ ನೋಡ್ತಿದ್ರೆ ಯಾವುದೋ ಕೃಷಿ ಮೇಳ ಅನ್ಕೊಂಡ್ರಾ? ಖಂಡಿತ ಅಲ್ಲ ಕಣ್ರಿ. ಇದು ನಗರದ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಸಾವಯವ ಮೇಳ. ರೈತರಿಗೆ ಉತ್ತೇಜನ ನೀಡೋದಕ್ಕೆ ಬಯೋಪ್ಯಾಕ್ ಸಂಸ್ಥೆ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಮೇಳವನ್ನ ಆಯೋಜಿಸಿದೆ. ಮೇಳದಲ್ಲಿ ಬ್ಯೂಟಿ ಪ್ರಾಡಕ್ಟ್ಗಳು ಮಹಿಳೆಯರ ಹೆಚ್ಚು ಗಮನ ಸೆಳೆದಿವೆ. ನಾರ್ಮಲ್ ಆಗಿ ಕೆಮಿಕಲೈಸ್ಡ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಇದು ಮಚ್ ಬೆಟರ್ ಆಗಿದೆ. ಬಿಕಾಸ್ ಸೈಡ್ ಎಫೆಕ್ಟ್ಸ್ ಇರಲ್ಲ, ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾರೆ ಆ್ಯಂಡ್ ಅದು ನಿಮಗೆ ನರಿಶ್ ಕೂಡ ಮಾಡುತ್ತೆ. ಸೊ ಐ ಥಿಂಕ್ ಇದು ತುಂಬ ಬೆಟರ್ ಕಂಪೇರ್ ಟು ದ ನಾರ್ಮಲ್. ಪ್ರೈಸ್ ಸ್ವಲ್ಪ ಜಾಸ್ತಿ ಇದ್ರೂ ಇಟ್ಸ್ ಫೈನ್. ಇನ್ನು ಮೇಳದಲ್ಲಿ ಸುಮಾರು 16 ದೇಶದ ವ್ಯಾಪಾರಿಗಳು ಪಾಲ್ಗೊಂಡಿದ್ದು ಸಾವಯವ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ವಿದೇಶಿಗರು ಕೂಡ ಅಪ್ಪಟ ದೇಸಿ ಮೇಳಕ್ಕೆ ಬಂದು ಕಣ್ತುಂಬಿಕೊಳ್ತಿದ್ದಾರೆ. ಅಲ್ಲದೆ ಇಲ್ಲಿ ರೈತರಿಗೆ ಕೃಷಿ ಬಗ್ಗೆ ಮಾಹಿತಿ ಕೂಡ ನೀಡಲಾಗ್ತಾ ಇದೆ. ಈ ಸಾವಯವ ಕೃಷಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸು ಅವೈಲೇಬಲ್ ಇದೆ, ಇಂಟರ್ನ್ಯಾಷನಲಿ ಇದು ಈ ಸಾವಯವ ಕೃಷಿಯಲ್ಲಿ ಅವರು ಪ್ರೊಸೆಸಿಂಗ್ ಮಾಡಿದಂಥ ಯಾವ್ಯಾವ ಪ್ರಾಡಕ್ಟ್ಸನ್ನು ಬೇರೆ ಬೇರೆ ಕಂಟ್ರಿಯಲ್ಲಿ ಅದನ್ನು ಪ್ರಮೋಟ್ ಮಾಡಿದ್ದಾರೆ. ಸೊ ಹಾಗಾಗಿ ತಾವು ನಮ್ಮ ಕರ್ನಾಟಕದ ರೈತರು ಕೂಡ ನಾವು ಯಾವ್ಯಾವ ಬೆಳೆಯನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಈ ಥರದ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಬೋದು ಅನ್ನುವ ಒಂದು ಮೆಸೇಜ್ ಈ ಪ್ರೋಗ್ರಾಮ್ನಿಂದ ಡೆಫಿನೆಟ್ಲಿ ಸಿಗ್ತದೆ. 40 ವರ್ಷದ ಹಿಂದೆ ನಾವೆಲ್ಲರೂ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರಾಗಿ ಫಾರ್ಮರ್ಸ್ ಆಗಿ ನಾವು ಸಾವಯವ ಕೃಷಿಯೇ ಮಾಡ್ತಾಯಿದ್ದೇವೆ. ಇವಾಗ ಟೆಕ್ನಿಕ್ ಆಗಿ ಅಥವಾ ರಾಸಾಯನಿಕ ಬಂದು ಈಗ ನಮ್ಮ ಭೂಮಿಯನ್ನು ಹಾಳು ಮಾಡಿ ಹದಗೆಡಿಸಿ ಇವಾಗ ಏನಾಗಿದೆ ಅಂದರೆ ನಾವು ಊಟ ಮಾಡ್ತಕ್ಕಂಥದ್ದು ವಿಷಪೂರಿತ ಆಹಾರ ನಾವು ಊಟ ಮಾಡ್ತಾ ಇದ್ದೇವೆ. ಸಾವಯವ ಮೇಳಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಾಳೆಯೂ ನಡೆಯಲಿರುವ ಮೇಳಕ್ಕೆ ಬಂದ್ರೆ ವಿವಿಧ ದೇಶದ ಸಾವಯವ ಉತ್ಪನ್ನಗಳನ್ನ ಕೊಂಡ್ಕೊಳ್ಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಅವರು ಕ್ರಿಕೆಟ್ ಜಗತ್ತಿನ ಅನಭಿಷಿಕ್ತ ದೊರೆ ಸಚಿನ್ ಅಭಿಮಾನಿ. ತನ್ನ ದೇವರಿಗಾಗಿ ಅವರು ಒಂದು ಸ್ಟೇಡಿಯಂ ಅನ್ನೇ ಕಟ್ಟಿದ್ರು. ಆದರೆ ಅದನ್ನ ಸಚಿನ್ಗೆ ತಲುಪಿಸಲಾಗದೆ ಒದ್ದಾಡ್ತಾ ಇದ್ದಾರೆ. ವಜ್ರದ ಆಕಾರದಲ್ಲಿರೋ ಈ ಸ್ಟೇಡಿಯಂ ಹೆಸರು ಲಿಟ್ಲ್ ಜೀನಿಯಸ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಸ್ಟೇಡಿಯಂ. ಅರೆ, ಸಚಿನ್ ಹೆಸರಲ್ಲಿ ಸ್ಟೇಡಿಯಂ ಇದೆಯಾ ಅಂತ ತಲೆ ಕೆಡಿಸ್ಕೋಬೇಡಿ. ಇದು ನೀವಂದುಕೊಂಡಂತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಗಾತ್ರದಲ್ಲಿಲ್ಲ. ಬದಲಾಗಿ ಇದೊಂದು ಟೇಬಲ್ ಮೇಲೆ ಇಳುವಷ್ಟು ಪುಟ್ಟದಾಗಿದೆ. ಅಷ್ಟಕ್ಕೂ ಈ ಸ್ಟೇಡಿಯಂ ರೆಡಿಯಾಗಿದ್ದು ಕ್ರಿಸ್ಮಸ್ ಹುಲ್ಲುಗಳಿಂದ. ಬೆಂಗಳೂರಿನಲ್ಲಿ ಮೆಕ್ಯಾನಿಕ್ ಆಗಿರುವ ಟಿ ಸುರೇಶ್ ಇದರ ಕರ್ತೃ. ಸುರೇಶ್ ಸಚಿನ್ ತೆಂಡೂಲ್ಕರ್ನ ಕಟ್ಟ ಅಭಿಮಾನಿ. 1.5 ವರ್ಷ ಶ್ರಮ ವಹಿಸಿ ಈ ಸ್ಟೇಡಿಯಂ ನಿರ್ಮಿಸಿದ್ದಾರೆ. ಬಲು ನಾಜೂಕಿನಿಂದ ಸಾಕಷ್ಟು ಸಹನೆಯಿಂದ ಸುರೇಶ್ ಇದನ್ನ ಸಚಿನ್ಗಾಗಿ ತಯಾರಿಸಿದ್ದಾರೆ. ಸಣ್ಣ ಸಣ್ಣ ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದು ಅದರ ಬೆಳಕಿನಲ್ಲಿ ಇಡೀ ಸ್ಟೇಡಿಯಂ ಝಗಮಗಿಸೋದನ್ನ ನೋಡುವುದೇ ಕಣ್ಣಿಗೆ ಒಂದು ಸಂಭ್ರಮ. ಯಾವ ಫೀಲ್ಡಲ್ಲಿ ಬಂದರೂ ಅವರನ್ನು ಆವತ್ತಿಂದ ನಾನು ತುಂಬ ಅಭಿಮಾನಿ. ಅವ್ರಿಗೆ ಏನನ್ನ ಮಾಡಬೇಕು ಪ್ರಪಂಚದಲ್ಲಿ, ಅವ್ರಿಗೆ ನಾನು ಒಂದು ಏನನ್ನ ಮಾಡಿಕೊಡ್ಬೇಕು, ಡಿಫ್ರೆಂಟಾಗಿರಬೇಕು, ಅದು ಆ ಥರ ಒಂದು ಮಾಡಬೇಕು ಅಂತ ನಾನು ಸಚಿನ್ ಸರ್ಗೆ ಇದು ಮಾಡಿದೆ.
ಸಾರಿಗೆ ಒಂದು ಸಾರಿ ಮೀಟ್ ಮಾಡಬೇಕು ಅಂತ ಸಚಿನ್ ಸರ್ನ ನಾನು ಹೋಗಿದ್ದೆ. ಆದರೆ ಅವ್ರಿಗೆ ಸಿಕ್ಕೋದು ದೊಡ್ಡ ವಿಷಯ, ದೇವ್ರ ಥರ ನನಗೆ ಬಂದು ಸಿಕ್ಬಿಟ್ರು. ಆಯಿತು ಸಾರ್ ಏನು ಹೇಳಿದ್ರು, ಕಳಿಸ್ಬಿಟ್ಬಿಡಿ ಬಾಂಬೆಗೆ ಅಂತ. 2008ರಲ್ಲಿ ಅದೊಮ್ಮೆ ಸಚಿನ್ ಬೆಂಗಳೂರಿಗೆ ಬಂದಿದ್ರು. ಆಗ ಸುರೇಶ್ ಅದ್ಹೇಗೋ ಸಚಿನ್ರನ್ನ ಕಂಡು ತಮ್ಮ ಸ್ಟೇಡಿಯಂ ಅನ್ನ ಸಚಿನ್ಗೆ ಕೊಟ್ಟಿದ್ರು. ತೆಂಡೂಲ್ಕರ್ ಸ್ಟೇಡಿಯಂನ ಸೌಂದರ್ಯಕ್ಕೆ ಮನಸೋತರಾದ್ರೂ ಅದನ್ನ ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವ ಸ್ಥಿತಿಯಲ್ಲಿ ಸಚಿನ್ ಇರಲಿಲ್ಲ. ಹಾಗಾಗಿ ಸ್ಟೇಡಿಯಂ ಅನ್ನ ಮುಂಬೈಗೆ ಕಳುಹಿಸಿಕೊಡಿ ಅಂತ ಸುರೇಶ್ ಬೆನ್ನು ತಟ್ಟಿ ಹೇಳಿ ಹೋಗಿದ್ರು ಸಚಿನ್. ಆದ್ರೆ ಈವರೆಗೂ ಸುರೇಶ್ ಸ್ಟೇಡಿಯಂ ಅನ್ನ ಸಚಿನ್ಗೆ ತಲುಪಿಸಲಾಗದೆ ಒದ್ದಾಡ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಮುಂಬೈಗೆ ತಲುಪಿಸುವಷ್ಟು ಆರ್ಥಿಕ ಚೈತನ್ಯ ಸುರೇಶ್ ಇಲ್ಲ. ಸಾರ್ ತಪ್ಪ ತಿಳ್ಕೊಡ್ತು ನನ್ನ, ಇದು ಡ್ಯಾಮೇಜ್ ಆಗ್ತಾಯಿದೆ, ನನಗೆ ಎಲ್ಲಿ ಆಗ್ತಾಯಿಲ್ಲ, ನನ್ನ ಹತ್ರ ಕಾರ್ ಇಲ್ಲ ಅಂದರೆ ಕಾರ್ ಇದ್ರೂ ನಾನು ತಗೊಂಡೋಗಿ ಕೊಟ್ಬಿಡ್ತಾಯಿದ್ದೆ. ಅವಾಗ ಏನು ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ನನ್ನ ಮಕ್ಕಳಿಂದ ಇದನ್ನ ಜಾಸ್ತಿ ನೋಡ್ತಾ ಇದ್ದೀನಿ. ಇಷ್ಟು ವರ್ಷ 4 ವರ್ಷ ಆಯ್ತು ಸಾರ್ನ ನೋಡಿ. ಅದೇನು ಮಾಡಲಿ, ಅವ್ರು ಸಚಿನ್ ಸರ್ ತಗೊಂಡ್ರೆ ಸಾಕು ಸರ್ ನನಗೆ. ಇದು ಕ್ರಿಕೆಟ್ ದೊರೆ ಸಚಿನ್ಗೆ ಮಾತ್ರ ಮೀಸಲಾದ ಸ್ಟೇಡಿಯಂ. ಇದಕ್ಕೆ ಲಕ್ಷ ರೂಪಾಯಿಯ ಬೇಡಿಕೆ ಬಂದರೂ ಸುರೇಶ್ ಮಾತ್ರ ಇದನ್ನ ಮಾಡ್ತಾ ಇಲ್ಲ. ಹೇಗಾದ್ರೂ ಇದನ್ನ ಸಚಿನ್ ಬಳಿಗೆ ತಲುಪಿಸಿ ಬಿಟ್ರೆ ಜೀವನ ಸಾರ್ಥಕ ಅನ್ನೋದು ಸುರೇಶ್ ನಂಬಿಕೆ. ಯಾರಾದ್ರೂ ದಾನಿಗಳು ಈ ಕಾರ್ಯಕ್ಕೆ ಮುಂದಾಗ್ತಾರಾ ಅಂತ ಸುರೇಶ್ ಕಾಯ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಮಸೂದ್ ದೊಡ್ಡೇಬಾಗಿಲು, ಸುವರ್ಣ ನ್ಯೂಸ್. ಈಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.